ಈ ತಾಲೂಕು ಶಿರಾಬ್ ತಾಲೂಕು ಅಂದ್ರೆ ಹಿಂದುಳಿದ ವರ್ಗದ ನಾಯಕರ ಕೊಡುಗೆ ಅಪಾರವಾದದ್ದು. ಎಸ್ ಕೆ ದಾಸಪ್ಪನವರಿಂದ ಹಿಡಿದು ಎಸ್ ಎನ್ ಕೃಷ್ಣಯ್ಯಿಂದ ಹಿಡಿದು ಸಾಕಾರ ಧುರೀಣರು ಅವರು ಕೂಡ ಈ ರೀತಿ ಅನೇಕ ಜನಗಳ ಕೊಡುಗೆ ಇದೆ. ಅದೇ ರೀತಿ ಎಸ್ ಎಲ್ ರಂಗನಾಥ್ ಅವರು ಮುಂದೆ ತಾಲೂಕಿನ ಒಬ್ಬ ಹಿಂದುಳಿದ ವರ್ಗದ ನಾಯಕರಾಗಿ ಕಟ್ಟಳಾಗಿ ಬೆಳೆಯೋದಕ್ಕೆ ದಾಸಪ್ಪನವರು ಹಾಕೊಟ್ಟ ಬುನಾದಿಯಲ್ಲಿ ಒಂದು ಮಾರ್ಗದರ್ಶನತೆ ಮುಂದೆ ಬೆಳೀತಾರೆ. ಈ ಒಂದು ಸಹಕಾರ ಕ್ಷೇತ್ರ ಹೇಗೆ ಅಂದ್ರೆ ಪಕ್ಷಾತೀತವಾಗಿರುತ್ತೆ, ಜಾತಿ ರಹಿತವಾಗಿರುತ್ತೆ, ಧರ್ಮದ ರಹಿತವಾಗಿರುತ್ತೆ. ಇಲ್ಲಿ ಎಲ್ಲರೂ ನಾವು ಒಂದೇ ಅನ್ನೋ ಮನೋಭಾವನೆಯಲ್ಲಿ ಈ ಕನಕ ಬ್ಯಾಂಕ್ ಎಸ್ ಕೆ ದಾಸಪ್ಪನವರು ಒಂದು ಬುನಾದಿ ಹಾಕೊಟ್ಟು ಆ ರೀತಿಯಲ್ಲಿ ನೀವು ಎಸ್ ಎಲ್ ರಂಗನಾಥ್ ಅವರು ಒಳ್ಳೆ ಎಸ್ ಕೆ ದಾಸಪ್ಪನವ್ರ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಬ್ಯಾಂಕ್ ಅಂತ ಜನಗಳಿಂದ ಅಭಿಪ್ರಾಯ ಬರ್ತಿದೆ. ಎಷ್ಟರ ಮಟ್ಟಿಗೆ ಆ ಖುಷಿ ತಂದು ಕೊಡ್ತದೆ? ಎಸ್ ಕೆ ದಾಸಪ್ಪನವರು ಅಂತ ಒಬ್ಬ ಸ್ನೇಹಜೀವಿ ವ್ಯಕ್ತಿಯಾಗಿ ನೀವು ಕೂಡ ಹೊರಹೊಮ್ಮಿದ್ದೀರಾ, ಎಷ್ಟರ ಮಟ್ಟಿಗೆ ತೃಪ್ತಿ ತರ್ತಲ್ಲ? ಅದೇ ನೀವು ಹೇಳಿದ್ರಲ್ಲ, ಇದು ಸಹಕಾರ ರತ್ನ ಅವಾರ್ಡ್ ಸಿಕ್ಕೋದಕ್ಕಿಂತ ಹೆಚ್ಚಿನದಾಗಿ ನನಗೆ ತೃಪ್ತಿ ಕೊಡುತ್ತೆ. ಯಾಕಂದ್ರೆ ನೀವೇ ಹೇಳಿದ್ರಿ ಜನ ಇದನ್ನ ಭಾವನೆ ಮಾಡ್ಕೊಂತಿದ್ದಾರೆ ಅಂತ. ನಾನು ಅದಕ್ಕೆ ಕೃತಜ್ಞತೆ ಮತ್ತು ಇನ್ನೂ ಹೆಚ್ಚಿನದಾಗಿ ಈಗ ಆ ಭಾವನೆಗೆ ನಾನು ಧಕ್ಕೆ ತರ ರೀತಿಯಲ್ಲಿ ಬಹಳಷ್ಟು ಇನ್ನೂ ಇಷ್ಟು ದಿನ ಎಸ್ ಎಲ್ ರಂಗನಾಥ್ ಅವರು ಕೇವಲ ಒಂದು ಕನಕ ಬ್ಯಾಂಕ್ ಅಧ್ಯಕ್ಷರಾಗಿದ್ರು, ಕೌನ್ ಆಪರೇಟಿವ್ ಬ್ಯಾಂಕಿಗೆ ನಿರ್ದೇಶಕರಾಗಿದ್ರು. ಆದ್ರೆ ಇನ್ನು ಮುಂದೆ ಸಹಕಾರ ರತ್ನ ಎಸ್ ಎಲ್ ರಂಗನಾಥ್ ಅವರು ಯಾವ ರೀತಿ ಸಹಕಾರ ಇಲಾಖೆಗೆ ಇನ್ನು ಮುಂದೆ ದಿನ ಹೆಚ್ಚೆಚ್ಚುವಾಗಿ ಜನಗಳಿಗೆ ಸಹಕಾರಿ ಆಗ್ತಾರೆ ಅಂತ ಎಸ್ ಕೆ ಸಿದ್ದಣ್ಣ ಅವರು, ನಮ್ಮ ರಾಜಕೀಯ ಗುರು. ಎಸ್ ಕೆ ದಾಸಪ್ಪನವರು ಅವರು ಸಹಕಾರಿ ಕ್ಷೇತ್ರದ ಗುರು. ಕೆ ಎನ್ ರಾಜಣ್ಣ ಅವರು ನಮ್ಮ ಎಲ್ಲ ಈ ಸಹಕಾರಿ ಕ್ಷೇತ್ರ ರಾಜಕೀಯಕ್ಕೆ ಅವರು ಗುರು. ಎಸ್ ಎನ್ ಕೃಷ್ಣಯ್ಯನವರು ಅವರು ನಮ್ಮ ಹಿಂದೂ BCM OBC ಗೆ ಅವ್ರ ಗುರು. ಟಿ ವಿ ಜಯಚಂದ್ರ ಅವ್ರ ಬಗ್ಗೆ? ಜಯಚಂದ್ರ ಅವರು ಭಗೀರಥ, ನಮ್ಮ ತಾಲೂಕಿನ ಭಗೀರಥ. ಶಿರಾ ಕ್ಷೇತ್ರ ಜನರ ಬಗ್ಗೆ? ಶಿರಾ ಕ್ಷೇತ್ರದವರು ತುಂಬಾ ಬಹಳ ಒಳ್ಳೆ ಸ್ನೇಹ ಜೀವಿಗಳು. ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನಿಮ್ಮ ವಾರ್ಡಿನ ಜನತೆಗಳ ಬಗ್ಗೆ ಹೇಳೋದಾದ್ರೆ? ಅವರು ನನ್ನ ಪಾಲಿನ ದೇವರು, ನನ್ನ ವಾರ್ಡಿನ ಜನ ನನ್ನ ಪಾಲಿನ ದೇವರು. ಯಾಕಂದ್ರೆ ಅವ್ರು ಕೊಟ್ಟಿರೋ ಭಿಕ್ಷೆದ ನಾನು ಇವತ್ತಿನ ರಾಜಕಾರಣ ಮಾಡ್ತಾ ಇದ್ದೀನಿ. ನಗರಸಭಾ ಸದಸ್ಯರು ಮಾಡಿರೋದೇ ಅವರು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯಘೋಷವಾಣಿ ಚೇತನ್ ಕುಮಾರ್. ಇವತ್ತು ನಮ್ಮ ಜೊತೆ ವಿಶೇಷ ವ್ಯಕ್ತಿಯಾಗಿ ಸಂದರ್ಶನದಲ್ಲಿರ್ತಕ್ಕಂಥವ್ರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಹಾಗೂ ಸಹಕಾರ ಇಲಾಖೆಯಲ್ಲಿ ತನ್ನದೇ ಆದ ಸೇವೆಯನ್ನು ಮಾಡಿ ಸಮಾಜಮುಖಿ ಕೆಲಸಗಳಿಂದ ಇವತ್ತು ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಕನಕ ಬ್ಯಾಂಕಿನ ಅಧ್ಯಕ್ಷರು ಪ್ರಸ್ತುತ ಇರ್ತಕ್ಕಂಥ ಎಸ್ ಎಲ್ ರಂಗನಾಥಣ್ಣವರು ನಮ್ಮ ಜೊತೆ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಸ್ವಾಗತ. ಚೆನ್ನಾಗಿದ್ದೀರಾ? ನಿಮಗೆ ಮೊನ್ನೆ ಸಹಕಾರ ರತ್ನ ಪ್ರಶಸ್ತಿ ಬಂತು, ಎಷ್ಟು ಖುಷಿ ಆಯ್ತು ಆ ಸಂದರ್ಭ ಅಂತ? ಮೊದಲನೇದಾಗಿ ನಿಮ್ಮ ವಾಹಿನಿ ಮುಖಾಂತರ ಎಲ್ರಿಗೂ ನನ್ನ ನಮಸ್ಕಾರಗಳು. ತುಂಬ ಅಂದರೆ ನೀವು ಹೇಳಿದ ಪ್ರಕಾರ ನಾನು ಆ ಸಹಕಾರ ರತ್ನ ಅವಾರ್ಡ್ ತೊಗೊಳ್ತೀನಿ ಅಂತ ನನ್ನ ಇದರಲ್ಲೂ ಎಣಿಸಿರಲಿಲ್ಲ. ಯಾಕಂದರೆ ನಾನು ಇನ್ನು ಜೂನಿಯರ್ ಅಂದರೆ ಸಹಕಾರ ಕ್ಷೇತ್ರದಲ್ಲಿ ನಂದು ಇನ್ನು 20 ವರ್ಷ ನನ್ನ ಈ ಸಹಕಾರ ಕ್ಷೇತ್ರಕ್ಕೆ ಬಂದು ಭಾಳಷ್ಟು ಸಂಸ್ಥೆಯಲ್ಲಿ ನಾನು ಈಗ ಅದು ಉದಾಹರಣೆಗೆ ಹೇಳಬೇಕು ಅಂದರೆ, ಮೊದಲನೇದಾಗಿ ನನ್ನ ಕಾಳಿದಾಸ ವಿದ್ಯಾವರ್ಧಕ ಸಂಘ ತುಮಕೂರು ಅದರ ನಿರ್ದೇಶಕನಾದೆ. ಅದರ ಜೊತೆಯಲ್ಲೇ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರು. ಈಗ ನಾನು 3ನೇ ಬಾರಿ ನಿರ್ದೇಶಕನಾಗಿ ಕಂಪ್ಲೀಟ್ ಆಗ್ತಾಯಿದ್ದೆ ಟೌನ್ ಕೋಆಪರೇಟಿವ್ ಬ್ಯಾಂಕಲ್ಲಿ. ಅದರ ಜೊತೆಯಲ್ಲೇ ಕೂಡ ಈಗ ಕನಕಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ 2ನೇ ಅವಧಿ ನಂದಿದ್ದು. ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ನನ್ನ ಒಂದು ಪಯಣ ಈ ಥರ ಇದೆ. ಹಾಗಾಗಿ ನಾನು ಯಾಕಂದರೆ ನನಗಿಂತ ತುಂಬ ಸೀನಿಯರ್ಸ್ ಇದ್ದರೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಕೂಡ ಸಹಕಾರಿ ಸಚಿವರಾದ ರಾಜಣ್ಣವರು ನನ್ನನ್ನು ಗುರುತಿಸಿ ನನಗೆ ಈ ಒಂದು ದೊಡ್ಡ ಮಟ್ಟದ ಸಹಕಾರ ರತ್ನ ಅವಾರ್ಡ್ ಕೊಟ್ಟಿರೋದು ನನ್ನ ಭಾಗ್ಯ ಅಂತಲೇ ನಾನು ಭಾವಿಸ್ತೇನೆ. ನೀವು ಸಹಕಾರ ಇಲಾಖೆಯಲ್ಲಿ 20 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದೀರಾ, ನಿರ್ದೇಶಕರಾಗಿ, ಕಳೆದ 2 ವರ್ಷಗಳಿಂದ ಅಧ್ಯಕ್ಷರಾಗಿ. ಯಾವ ರೀತಿ ಜನಗಳಿಗೆ ನೀವು ಸಹಕಾರ ಆಗಬಹುದು, ಸಹಕಾರಿಯಾಗಿ ಜನಗಳಿಗೆ ಅಂತ? ಅದೇ ಸಹಕಾರ ಕ್ಷೇತ್ರನೇ ಅಂತದ್ದು. ಯಾವತ್ತು ಒಬ್ರಿಗೆ ಕೈ ಜೋಡಣೆ ಮಾಡೋದೇ ಸಹಕಾರ ಕ್ಷೇತ್ರ. ಈ ಒಂದು ಸಹಕಾರ ಕ್ಷೇತ್ರ ಹೇಗೆ ಅಂದ್ರೆ ಪಕ್ಷಾತೀತವಾಗಿರುತ್ತೆ, ಜಾತಿ ರಹಿತವಾಗಿರುತ್ತೆ, ಧರ್ಮದ ರಹಿತವಾಗಿರುತ್ತೆ. ಇಲ್ಲಿ ಎಲ್ಲರೂ ನಾವು ಒಂದೇ ಅನ್ನೋ ಮನೋಭಾವನೆಯಲ್ಲಿ ಆದಷ್ಟು ಇಲ್ಲಿ ನಾವು ಹೆಚ್ಚಿನದಾಗಿ ನಮ್ಮ ಈಗೇನಿದೆ ನಮ್ಮ ಕ್ಷೇತ್ರದಲ್ಲಿ, ಈಗ ಯಾರಿಗೆ ಆ ಹಣದ ಅವಶ್ಯಕತೆ ಇರುತ್ತೆ, ಆ ಹಣದ ಅವಶ್ಯಕತೆ ಇರುವಂಥವ್ರು ನಮ್ಮ ಹತ್ರ ಅಂದರೆ ನಾವು ಬ್ಯಾಂಕ್ ಈ ಕೋಆಪರೇಟಿವ್ ಸೊಸೈಟಿ ಆಗ್ಬೋದು, ಅರ್ಬನ್ ಬ್ಯಾಂಕ್ ಆಗ್ಬೋದು, ಇಂಥ ಸಂಸ್ಥೆಯಲ್ಲಿ ನಾವು ದುಡಿತಾ ಇರ್ತೀವಿ. ನಿರ್ದೇಶಕರಾಗಲಿ ಅಧ್ಯಕ್ಷರಾಗಿ ನಾವು ದುಡಿತಾ ಇರ್ತೀವಿ. ನಮ್ಮನ್ನು ಅವರು ಬಂದು ನಮ್ಮ ಜೊತೆ ಮಾತಾಡಿದಾಗ ನಾವು ಅವ್ರಿಗೇನು, ಯಾಕಂದರೆ ಅವ್ರ ಡಾಕ್ಯುಮೆಂಟ್ಸ್ ವಿಚಾರ, ಅವರು ಒಂದು ವ್ಯಾಪಾರದ ವಿಚಾರ ನೋಡಿಕೊಂಡು ನಾವು ಅವರಿಗೆ ಈಗ ಕೆಲವು ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ
ನಾನು ಸಹಾಯ ಮಾಡಿದ ರೀತಿ ಹೇಳ್ತೀನಿ ಕೇಳಿ. ಈಗ ಕೆಲವು ಮದುವೆಗಳು ಫಿಕ್ಸ್ ಆಗಿರುತ್ತೆ, ಅಂಥ ಟೈಮಲ್ಲಿ ಬಂದು ಅಣ್ಣ ನಮ್ಮ ಮನೆಯಲ್ಲಿ ನಮ್ಮ ಮಗಳು ಮದುವೆ ಫಿಕ್ಸ್ ಆಗಿದೆ, ನನ್ನ ತಮ್ಮನ ಮದುವೆ ಫಿಕ್ಸ್ ಆಗಿದೆ, ನಮ್ಮ ಈ ಥರ ವ್ಯಕ್ತಿಗಳು ಬಂದು ನಮ್ಮನ್ನ ಈ ಥರ ನಮ್ಮ ಆಸ್ತಿ ಇಟ್ಕೊಂಡು ಅಡಮಾನ ಮಾಡಿ ದಯಮಾಡಿ ಸಾಲ ಕೊಡಿಸಿ ಅಂತ ವಿಚಾರ ಹೇಳಿದಾಗ ನಾವು ಅದನ್ನು ಬ್ಯಾಂಕಿಗೆ ಗ್ಯಾರಂಟಿ ನಾವೇ ಆಗಿ ಕೂಡ ಕೆಲವು ಟೈಮಲ್ಲಿ ಅವ್ರ ಮುಖಾಂತರ ನಾವೇ ಗ್ಯಾರಂಟಿಯಾಗಿ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಆಗೋದಕ್ಕೆ ನಾವು ನೋಡ್ಕೊಂಡಿದ್ವಿ. ಈ ಕನಕ ಬ್ಯಾಂಕ್ಲು ಎಸ್ ಕೆ ದಾಸಪ್ಪನವರು ಒಂದು ಬುನಾದಿ ಹಾಕೊಟ್ಟು ಆ ರೀತಿಯಲ್ಲಿ ನೀವು ಎಸ್ ಎಲ್ ರಂಗನಾಥ್ ಅವರು ಒಳ್ಳೆ ಎಸ್ ಕೆ ದಾಸಪ್ಪನವ್ರ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಬ್ಯಾಂಕ್ ಅಂತ ಜನಗಳಿಂದ ಅಭಿಪ್ರಾಯ ಬರ್ತಿದೆ. ಎಷ್ಟರ ಮಟ್ಟಿಗೆ ಆ ಖುಷಿ ತಂದು ಕೊಡ್ತದೆ? ಎಸ್ ಕೆ ದಾಸಪ್ಪನವ್ರು ಅಂತ ಒಬ್ಬ ಸ್ನೇಹಜೀವಿ ವ್ಯಕ್ತಿಯಾಗಿ ನೀವು ಕೂಡ ಹೊರಹೊಮ್ಮಿದ್ದೀರಾ, ಎಷ್ಟರ ಮಟ್ಟಿಗೆ ತೃಪ್ತಿ ತರ್ತಲ್ಲ? ಅದು ನೀವು ಹೇಳಿದ್ರಲ್ಲ, ಇದು ಸಹಕಾರ ರತ್ನ ಅವಾರ್ಡ್ ಸಿಕ್ಕಿದಕ್ಕಿಂತ ಹೆಚ್ಚಿನದಾಗಿ ನನಗೆ ತೃಪ್ತಿ ಕೊಡುತ್ತೆ. ಯಾಕಂದ್ರೆ ನೀವೇ ಹೇಳಿದ್ರಿ ಜನ ಇದನ್ನ ಭಾವನೆ ಮಾಡ್ಕೊಂತಿದ್ದಾರೆ ಅಂತ. ನಾನು ಅದಕ್ಕೆ ಕೃತಜ್ಞತೆ ಮತ್ತು ಇನ್ನೂ ಹೆಚ್ಚಿನದಾಗಿ ಈಗ ಆ ಭಾವನೆಗೆ ನಾನು ಧಕ್ಕೆ ತರ ರೀತಿಯಲ್ಲಿ ಬಹಳಷ್ಟು ಇನ್ನೂ ಹೆಚ್ಚಿನದಾಗಿ ತೊಡಗಿಸ್ಕೊಳ್ಳೋಕ್ಕೆ ಅವ್ರ ಮಾತು ಉಳಿಸ್ಕೊಳ್ಳೋದಕ್ಕೆ ನಾನು ಇನ್ನೂ ಹೆಚ್ಚಿನದಾಗಿ ಪ್ರಯತ್ನ ಮಾಡ್ತೀನಿ. ಇವಾಗೂ ಪ್ರಯತ್ನ ಮಾಡ್ತಿದ್ದೀನಿ, ಅದಕ್ಕೆ ಇನ್ನೂ ಹೆಚ್ಚಿನದಾಗಿ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೇನೆ. ನಿಮ್ಮ ಮತ್ತೆ ಎಸ್ ಕೆ ದಾಸಪ್ಪನವ್ರ ಒಡನಾಡಿಯಾಗಿ ಎಷ್ಟು ಮಟ್ಟಿಗೆ ಇತ್ತು ಆ ಸಂದರ್ಭ? ತುಂಬಾ, ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಎಸ್ಪೆಷಲಿ ನಮ್ಮ ದಾಸಪ್ಪ ಅವರು ಅವ್ರ ಕೊನೆ ದಿವಸಗಳಲ್ಲಿ ನಮ್ಮ ಜೊತೆ ತುಂಬಾ ಸ್ಪೆಂಡ್ ಮಾಡಿದ್ದಾರೆ. ಅವರು ಈಗ ನಮ್ಮ ಸ್ನೇಹಿತರಾದ ಕಡೆಮನೆ ರವಿಕುಮಾರು, ನಾನು ಮತ್ತು ದಯಾನಂದ್ ಸಾಗರ್ ಅವರು, ಯಾಕಂದರೆ ಹೆಚ್ಚಿನದಾಗಿ ನಟರಾಜಣ್ಣವರು ಕೂಡ ಇರೋರು, ನಮ್ಮ ನರೇಶ್ ಬಾಬು ಅವರು ಕೂಡ ಇರೋರು, ನಮ್ಮ ಲಕ್ಷ್ಮಣ್ GM ಲಕ್ಷ್ಮಣ್ ಕೂಡ ಹೆಚ್ಚಿನದಾಗಿ ನಮ್ಮನ್ನ ಏನಾರು ಎಲ್ಲಗಾರು ಹೋಗ್ಬೇಕಾದ್ರೆ ನೀವು ನಮ್ಮನ್ನ ಅವರು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರೋರು. ಎಲ್ಲೇ ವಿಧಾನಸೌಧಕ್ಕೆ ಹೋಗಲಿ, ಅವರು ಒಂದು ಕಾರ್ಯ ಚಟುವಟಿಕೆ ಎಲ್ಲೆಲ್ಲಿ ಹೋದ್ರೂ ನಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗೋರು. ನಮ್ಮನ್ನು ಕೂಡ ಅವ್ರ ಆದಿಲ್ಲಿ ನೋಡು ಈ ಥರ ಇದೆ, ಈ ಥರ ನೀವು ಕೆಲಸ ತೊಡಗಿಸ್ಕೋಬೇಕು ಅಂತ ಅವರು ಒಂದು ದಾರಿನ ನಮಗೆ ತೋರಿಸಿ ಕೊಟ್ಟಿದ್ದಕ್ಕೆ ನಾವು ಕೂಡ ಆ ದಾರಿಯಲ್ಲಿ ಹೋಗ್ತಾ ಇರೋದಕ್ಕೆ ಸಾಧ್ಯ ಆಯಿತು ಅಂತ. ಯಾಕಂದ್ರೆ ಅವ್ರು ಕೊಟ್ಟಂತ ಇದೊಂದು ಗಿಫ್ಟ್, ಇದು ನಮಗೆ ಬೆಳೆಯೋದಕ್ಕೆ ಅವ್ರಿಗೆ ಕೊಟ್ಟಂತ ಕೊಡುಗೆ ಅಂತ ನಾನು ಕೂಡ ನಿಮ್ಮ ಮುಖಾಂತರ ಹೇಳೋದಕ್ಕೆ ಬಯಸ್ತೇನೆ. ಈ ತಾಲೂಕು ಶಿರಾಬ್ ತಾಲೂಕು ಅಂದ್ರೆ ಹಿಂದುಳಿದ ವರ್ಗದ ನಾಯಕರ ಕೊಡುಗೆ ಅಪಾರವಾದದ್ದು. ಎಸ್ ಕೆ ದಾಸಪ್ಪನವರಿಂದ ಹಿಡಿದು SN ಕೃಷ್ಣಯ್ಯಿಂದ ಹಿಡಿದು ಸಾಕಾರ ಧುರೀಣರು ಅವರು ಕೂಡ ಈ ರೀತಿ ಅನೇಕ ಜನಗಳ ಕೊಡುಗೆ ಇದೆ. ಅದೇ ರೀತಿ SL ರಂಗನಾಥ್ ಅವರು ಮುಂದೆ ತಾಲೂಕಿನ ಒಬ್ಬ ಹಿಂದುಳಿದ ವರ್ಗದ ನಾಯಕರಾಗಿ ಕಟ್ಟಳಾಗಿ ಬೆಳೆಯೋದಕ್ಕೆ ದಾಸಪ್ಪನವರು ಹಾಕೊಟ್ಟ ಬುನಾದಿಯಲ್ಲಿ ಒಂದು ಮಾರ್ಗದರ್ಶನತೆ ಮುಂದೆ ಬೆಳಿತಾರ? ಅಲ್ಲ, ಈಗ ನೋಡಪ್ಪ, ನಾನು ನಾಯಕ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನಾನು ಒಬ್ಬ ಸಾಮಾನ್ಯನಂಗೆ ನಾನು ಯಾವತ್ತೂ ಇವಾಗ ನಾನು ಈ ಸ್ಥಾನದಲ್ಲಿದ್ದರೂ ನಾನೊಬ್ಬ ಸಾಮಾನ್ಯ ಅಂತಲೇ ನಾನು ತಿಳ್ಕೊಳೋದು. ಅದು ಈಗ ಅದನ್ನ ನಾಯಕನಾಗೋದು ಮತ್ತೆ ಆಗದೇ ಇರೋದು ಅದು ಜನಗಳ ಕೈಯಲ್ಲಿರುತ್ತೆ. ನಾನು ಯಾವತ್ತೂ ಸಾಮಾನ್ಯನಾಗೆ ನಾನು ಏನೇ ಮಾಡಿದ್ರು ಸಾಮಾನ್ಯನಾಗೆ ಮಾಡೋದು. ಮುಂದೆ ನಾನು ಅಂದ್ಕೊಳ್ಳೋದು ಅಷ್ಟೇ. ನಾನು ಆ ವಿಚಾರದಲ್ಲಿ ಏನಂದ್ರೆ ಇದು ಯಾವ್ದೋ ಸ್ಥಾನಮಾನ ಸಿಕ್ಕಿರುತ್ತಲ್ಲ, ಅದು ನಮಗೆ ಜವಾಬ್ದಾರಿ ಅಂತ ನಾನು ಭಾವಿಸ್ಕೊಂತೀನಿ. ಎಸ್ ಕೆ ದಾಸಪ್ಪನವರು ಮತ್ತೆ ನಿಮ್ಮ ಒಡನಾಡಿಯಾಗಿದ್ದಾಗ ಯಾವ್ದಾದ್ರು ಒಂದು ಸಂದರ್ಭ ಸಹಕಾರ ಒಂದು ಇಲಾಖೆ ಸಂಬಂಧಿಸಿದಂತೆ ಇಂತಹ ವಿಷಯ ನಾನು ಜೀವನದಲ್ಲಿ ಮರೆಯೋಕ್ಕಾಗೋದಿಲ್ಲ ಅಂತ ಕ್ಷಣನ ಅವರು ಒಂದು ವಿಷಯನ ಹಂಚ್ಕೊಂಡಿದ್ದಾರೆ. ಯಾವ್ದು ವಿಷಯ ಅಂತದ್ದು ನಿಮ್ಮ? ಬಹಳಷ್ಟಿದೆ. ಅಂದ್ರೆ ಬಹಳಷ್ಟು ಹೇಳಿದ್ನಲ್ಲ, ಸಾವಿರಾರು ಅದನ್ನ ಕೆಲವು ವಿಚಾರಗಳು ಹಂಚ್ಕೊಂಡಿದ್ದಾರೆ. ಆ ಮಟ್ಟಕ್ಕೆ ಅಂತಂದ್ರೆ ಈಗ ಕನಕಪತ್ತಿನ ಸಹಕಾರ ಸಂಘದಲ್ಲಿ ನಾವು ಒಂದೇ ಅಟ್ ಎ ಟೈಮ್ 5 ಬ್ರಾಂಚ್ ಓಪನ್ ಮಾಡಿದ್ವಿ. ಈ ಬರಗೂರು, ದೊಡ್ಡಮರ, ಬುಕ್ಕಾಪಟ್ಟಣ, ಕೊರಟಗೆರೆ, ತೋವಿನಕೆರೆ, ಆ 5 ಬ್ರಾಂಚ್ ನಾವು ಒಂದೇ ದಿವಸ ಓಪನ್ ಮಾಡಿ ಆ 5 ದಿವಸದಲ್ಲಿ, ಯಾಕಂದ್ರೆ ಹತ್ತತ್ರ ನಿಯರ್ಲಿ 15 ಜನ ಎಂಪ್ಲಾಯೀಸ್ನ ತಗೊಂಡ್ವಿ. ಆ ವಿಚಾರದಲ್ಲಿ ಅವರು ತೊಡಗಿಸ್ಕೊಂಡಂತ ರೀತಿ, ಅವರು ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವರ ಜೊತೆ ನಾನು ಓಡಾಡಿದ ರೀತಿ, ಯಾಕಂದ್ರೆ ಅವರು ಬಹಳಷ್ಟು ಜ್ಞಾನಿಗಳು ಈ ಸಹಕಾರ ಕ್ಷೇತ್ರದಲ್ಲಿ. ಅವಾಗೂ ಕೂಡ ರಾಜಣ್ಣವರು, KN ರಾಜಣ್ಣನವರು ಎಲ್ರಿಗೂ ಗೈಡ್ ಮಾಡೋರು, ಈ ತರ ಆದ್ರೆ ಈ ತರ ಆಗುತ್ತೆ ಅಂತೇಳಿ. ಹಾಗಾಗಿ ಇಂಥವು ಸಾವಿರಾರಿದೆ. ಅವ್ನು ಹೇಳ್ಬೇಕು ಅಂದ್ರೆ ತುಂಬಾ, ಯಾಕಂದ್ರೆ ಅದು ಸಮಯ ಸಾಲದು. ಹಾಗಾಗಿ ಅವ್ರ ಬಗ್ಗೆ ತುಂಬಾ ಮೇಧಾವಿಗಳು ಬಿಡಿ, ಸಹಕಾರ ಕ್ಷೇತ್ರದಲ್ಲಿ ದಾಸಪ್ಪನವರು ಮೇಧಾವಿಗಳು ಅಂತ ನಾನು ಭಾವಿಸ್ತೀನಿ. ನೀವು ನಿಮ್ಮ ಒಂದು ಸಮಾಜದ ಕಾಳಿದಾಸ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾಗಿದ್ದೀರಾ. ಆ ಒಂದು ಸಂಸ್ಥೆಯಲ್ಲಿ ನೀವು ವಿದ್ಯಾರ್ಥಿಗಳು ಯಾವ ರೀತಿ ಸಹಕಾರವನ್ನ ನೀಡಿದ್ದೀರಾ ಅಂತ? ಈಗ ನಮ್ಮ ಕಾಳಿದಾಸ ವಿದ್ಯಾವರ್ಧಕ ಸಂಸ್ಥೆದ ವಿಚಾರ ಹೇಳ್ಬೇಕು ಅಂದ್ರೆ, ತುಮಕೂರಲ್ಲಿ ಒಂದು ಹಾಸ್ಟೆಲ್ ಕಟ್ಟಡ ಇದೆ. ಹಾಸ್ಟೆಲ್ ಅಲ್ಲಿ ಸುಮಾರು ಆ ಕಟ್ಟಡದಲ್ಲಿ 150 ಜನ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ. ಆ 150 ಜನ ಮತ್ತು ವಿದ್ಯಾಭ್ಯಾಸದ ಜೊತೆ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ. ಹಾಗಾಗಿ ಆ ಕಾಳಿದಾಸ ವರ್ಗದ ಅಲ್ಲಿ ಓದ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಕೂಡ
ನಾನು PUC ನಲ್ಲಿ ಅಲ್ಲೇ ಓದಿದ್ದು, ಕಳೆದ ದಿವಸ ವಿದ್ಯಾವರ್ಧಕ ಸಂಘದಲ್ಲೇ ನಾನು ಕೂಡ ಓದಿದ್ದು, ಕುರುಬ್ರ ಹಾಸ್ಟೆಲ್ ಅಂತಾರೆ ಅದನ್ನ. ಅಲ್ಲಿ ಓದಿದಾಗ ಯಾಕಂದ್ರೆ ಅಲ್ಲಿ ಇದೆಲ್ಲ ನನ್ಗೆ ಗೊತ್ತಿತ್ತು, ಏನು ಏನ್ ಲೂಪ್ ಹೋಲ್ ಅಂದ್ರೆ ಏನು ಅಕಸ್ಮಾತ್ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗ್ತಿದೆ ಅನ್ನೋ ಒಂದು ವಿಚಾರದಲ್ಲಿ ನಾನು ಅಲ್ಲಿ ವಿದ್ಯಾವರ್ಧಕ ಸಂಘದ ನಿರ್ದೇಶಕನಾದ್ಮೇಲೆ ಅದನ್ನ ಏನು ನಾನು ಸರಿಪಡಿಸ್ಬೋದು, ಮ್ಯಾಕ್ಸಿಮಮ್ ನಾನು ಅದನ್ನ ವಿದ್ಯಾರ್ಥಿಗಳಿಗೆ ಎಷ್ಟು ಸಹಾಯ ಆಗುತ್ತೋ ಅಷ್ಟು ನಾನು ಶ್ರಮ ಮೀರಿ ನಾನು ಅದ್ರಿಗೆ ಪರಿಹಾರ ಆಗೋದಕ್ಕೆ ನಾನು ಕೂಡ ಶ್ರಮ ಪಟ್ಟೆ. ಅದು ಕ್ಲಿಯರ್ ಆಯಿತು, ಕೆಲವು ವಿಚಾರಗಳು ಅದನ್ನ ವಿದ್ಯಾರ್ಥಿಗಳು ಒಳ್ಳೇದಾಯಿತು, ಅದನ್ನ ನಿಮ್ಮಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ನಾನು ಹೇಳಬೇಕಾದ್ರೆ ಈಗ ದ್ವಾರನಕುಂಟೆ ಮತ್ತು ಶಿರಾದಲ್ಲಿ ಕಾಳಿದಾಸ ಹೈಸ್ಕೂಲ್ಸ್ ಇದೆ, ನಮ್ಮ ವಿದ್ಯಾಸಂಸ್ಥೆ ಇದ್ದೇನೆ. ಅಲ್ಲೂ ಕೂಡ ಈಗ ನಾನು ದ್ವಾರನಕುಂಟೆಯಲ್ಲಿ ಅತಿ ಹೆಚ್ಚು ರಿಸಲ್ಟ್ ಬರೋದಕ್ಕೆ ನಾವು ಕೂಡ ಕಾರಣ ಆದ್ವಿ. ಆ ಟೈಮಲ್ಲಿ ನನ್ನ ನಿರ್ದೇಶಕ ಟೈಮಲ್ಲಿ ಈ ಶಿರಾ ಕಾಳಿದಾಸ ಸಂಘದ ಮಾತ್ರ ಸ್ವಲ್ಪ ಹಿನ್ನಡೆ ಆಯ್ತು. SL ರಘುನಾಥ್ ಅವರು ಸಹಕಾರ ಬ್ಯಾಂಕ್ ಅನ್ನ ಬಿಟ್ಟು ಕೂಡ ರಾಜಕೀಯವಾಗಿ ನಗರಸಭಾ ಸದಸ್ಯರಾಗಿ ಜನಗಳಿಗೆ ಹತ್ರ ಆಗ್ತಾ ಇದಾರೆ ಕಷ್ಟ ಸುಖಗಳಿಗೆ ಅಂತ ಒಂದು ಮಾತಿದೆ. ನಿಮ್ಗೆ ಸಹಕಾರ ಬಿಟ್ಟು ರಾಜಕೀಯವಾಗಿ ಯಾವ ರೀತಿ ನೀವು ರೂಪುಗೊಂಡ್ವಿ ಅಂತ? ಈಗ ಇದು ಸಹಕಾರ ಕ್ಷೇತ್ರನೇ ಅಂತದ್ದು. ಈಗ ಒಂದು ಗಾದೆ ಇದೆ ಸಹಕಾರ ಕ್ಷೇತ್ರದಲ್ಲಿ, ನೀನು ನನ್ನನ್ನ ಬೆಳೆಸು, ನಾನು ನಿನ್ನನ್ನು ಬೆಳೆಸ್ತೀನಿ ಅಂತ ಹೇಳಿ ಒಂದು ಗಾದೆ ಅಂದ್ರೆ ಪ್ರೋವರ್ಬ್. ಈಗ ನಾವು ಇಲ್ಲಿ ತೊಡಗಿಸ್ಕೊಂಡು ಸಹಕಾರ ಕ್ಷೇತ್ರದಲ್ಲಿ ಜನಗಳಿಗೆ ಹತ್ರವಾದಿ ಅಂದ್ರೆ ಜನಗಳು ನಮ್ಮನ್ನ ಎತ್ತರಕ್ಕೆ ತಗೊಂಡು ಹೋಗ್ತಾರೆ. ನೀವು ಸಾಮಾನ್ಯ ನೀವು ನೋಡಿದಿರಾ, ಬಹಳಷ್ಟು ಇವತ್ತು ಏನ್ ರಾಜಕಾರಣಿಗಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇದ್ದಾರೆ, ಎಲ್ರನ್ನೂ ಸಹಕಾರಿ ಕ್ಷೇತ್ರದಿಂದ ಹೊರಹೊಮ್ಮಿರ್ತಾರೆ. ಅವರು TAPSMS ನಿರ್ದೇಶಕರಾಗ್ಬೋದು, PLD ಬ್ಯಾಂಕ್ ನಿರ್ದೇಶಕರಾಗ್ಬೋದು, ಅಂದ್ರೆ ಹಳ್ಳಿ ಕಡೆ VSSN ಸೊಸೈಟಿ ಆಗ್ಬೋದು, ಅದರ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಅವರು ಇವತ್ತು ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಆಗಿರೋಂಥ ನಿರ್ದೇಶನಗಳಿದೆ. ಹಾಗೆ ನಮ್ಮದು ಒಂದು ಅಳಿಲು ಸೇವೆ ಈಗ ಏನು ಮಾಡಿದ್ದೀವಿ. ಇವತ್ತಿನ ದಿವಸ ನಾನು ನಗರಸಭಾ ಸದಸ್ಯನಾಗೋದಕ್ಕೂ ನನ್ನ ಸಹಕಾರಿ ಕ್ಷೇತ್ರನೇ ಕಾರಣ ಅಂತ ನಿಮ್ಮ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೇನೆ. ನೀವು ಬಾಲ್ಯ ಜೀವನದಲ್ಲಿ ಹುಟ್ಟಿದಾಗ ಯಾವತ್ತಾದ್ರೂ ಅನ್ಸುತ್ತೆ ನಾನು ಒಬ್ಬ ಸಹಕಾರ ಇಲಾಖೆಗೆ ಒಬ್ಬ ಅಧ್ಯಕ್ಷನಾಗ್ತೇನೆ, ಒಂದು ಕನಕ ಬ್ಯಾಂಕಿಗೆ ನಾನು ಒಬ್ಬ ನಗರಸಭಾ ಸದಸ್ಯನಾಗ್ತೇನೆ, ನಾನು ಕೂಡ ಜನಗಳ ಜೀವನಾಡಿಯಾಗಿ ಹೊರಹೊಮ್ತೇನೆ ಅಂತ ಯಾವತ್ತಾದ್ರೂ ಅನ್ಸುತ್ತಾ? ಅಲ್ಲ, ಇದಂತೂ ಸತ್ಯ ಹೇಳ್ತೀನಿ. ನಾನು ರಾಜಕಾರಣದಲ್ಲಿ ತುಂಬಾ ಇಂಟ್ರೆಸ್ಟ್. ನನಗೆ ರಾಜಕಾರಣ ಅಂತಂದ್ರೆ ಜನಗಳಿಗೆ. ಈಗ ನನ್ನ ಎಜುಕೇಶನ್ ನಾನು ಸ್ವಲ್ಪ ಅದು ಮಧ್ಯದಲ್ಲೇ ಡ್ರಾಪ್ ಆಯಿತು. ನಾನು ಮನೆಯಲ್ಲಿ ಯಾವ್ದಾರ ಒಂದು ಬಿಸ್ನೆಸ್ಗೆ ನೀನು ಹಾರ್ಡ್ವೇರ್ ಮಾಡು, ಇದನ್ನ ಮಾಡು ಅಂತ ಭಾಳ ಒತ್ತಾಯ ಮಾಡೋರು. ಯಾಕಂದರೆ ಒಂದು ಅಂಗಡಿ ವ್ಯಾಪಾರಕ್ಕೆ ಅಂತ ಕೂತ್ಕೊಂಡ್ರೆ ನಾನು ಅಷ್ಟೇ ವ್ಯಾಪಾರಕ್ಕೆ ಹೋಗ್ಬೇಕಾಗುತ್ತೆ. ವ್ಯಾಪಾರನೂ ಬಿಟ್ಟು ನಾನು ಬೇರೆ ಅಂದರೆ ನನ್ನ ಆಲೋಚನೆ, ನಾನು ಏನಾದರೂ ಮಾಡಿ ನನ್ನ ಜನ ಏನಾದರೂ ನನ್ನ ಕಡೆಯಿಂದ ಸಹಾಯ ಮಾಡೋಕ್ಕೆ ಸಾಧ್ಯ ಆಗೋಂಥ ಜಾಗ ಏನಾದರೂ ಇದ್ದರೆ ಅದು ರಾಜಕಾರಣ ಅಂತ ನಾನು ಕೂಡ ಭಾವಿಸಿದ್ದು. ಈ ರಾಜಕಾರಣದಲ್ಲಿ ಅಂದರೆ ಸಮಾಜ ಸೇವೆ ಮಾಡೋದಕ್ಕೆ ಏನೋ ಸರ್ಕಾರದ ಮಟ್ಟದಲ್ಲಿ ಏನು ಅನುದಾನಗಳು ಬರ್ತದೆ, ಅವು ಏನನ್ನ ನಾವು ಕೊಡಿಸ್ಬೋದು ಅನ್ನೋದು ಆಲೋಚನೆ ಅಷ್ಟೇ ನಮ್ಮದು. ಹಾಗಾಗಿ ಆದಷ್ಟು ನಾನು ರಾಜಕಾರಣದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಹೇಳೋದಕ್ಕೆ ಅದೇ ಕಾರಣ ಆಯ್ತು ಅಂತ ಹೇಳೋದಕ್ಕೆ ಬಯಸ್ತಾರೆ. ನೀವು ಕಳೆದ 20 ವರ್ಷಗಳಿಂದ ಸಹಕಾರ ಇಲಾಖೆಯಲ್ಲಿ ಇದ್ದೀರಾ. ಯಾವತ್ತಾದ್ರೂ ಜನಗಳು ನನಗೆ ಹಣವನ್ನ ಕೇಳಿದ್ರು, ಅವ್ರ ಕಷ್ಟ ಸುಖಗಳಿಗೆ ಅವ್ರಿಗೆ ಸ್ಪಂದಿಸಕ್ಕಾಗ್ಲಿಲ್ಲ ಅಂತ ಒಂದು ನೋವಿನ ಸಂಗತಿ ಇದೆಯಾ? ಇಲ್ಲ. ನಾನು ಯಾವತ್ತೂ ಅಂತ, ಯಾಕಂದ್ರೆ ನನ್ನ ಹತ್ರ ಬಂದವರು ಸಾಮಾನ್ಯ ಯಾರನ್ನು ಆ ವಿಚಾರದಲ್ಲಿ ವಾಪಸ್ ಹೋಗಿಲ್ಲ. ನಾನು ಮ್ಯಾಕ್ಸಿಮಮ್ 90 ಭಾಗ ಅವರ ಒಂದು ಕಷ್ಟದಲ್ಲಿ ಭಾಗಿಯಾಗಿದ್ದೀನಿ ಅಂತ ನಿಮ್ಮ ಮುಖಾಂತರ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಇಚ್ಛೆ ಪಡ್ತೀನಿ. ನಿಮ್ಗೆ ಇವತ್ತು ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿದೆ. ನೀನ್ ಹೇಳಿದ್ರಿ ಬಹಳ ಚಿಕ್ಕ, ಅಂದ್ರೆ ಸಹಕಾರ ಇಲಾಖೆ ನಾನು ಚಿಕ್ಕನು ಜೂನಿಯರ್ ಅಂತ. ಆದ್ರೂ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಸಹಕಾರ ಇಲಾಖೆಗೆ ನೀವು ಕೊಟ್ಟಿರ್ತಕ್ಕಂತ ಒಂದು ಕೊಡುಗೆಯನ್ನ ಅನುಕರಿಸಿ ಕೇಂದ್ರ ರಾಜಣ್ಣವರು ಹಾಗೆ ಸರ್ಕಾರ ನಿಮ್ಮನ್ನ ಗುರುತಿಸಿ ಈ ಮಟ್ಟಿಗೆ ಇವತ್ತು ಸಹಕಾರ ರತ್ನ ಪ್ರಶಸ್ತಿ ಭಾಜನ ಮಾಡಿದೆ. ಈ ಸಂದರ್ಭದಲ್ಲಿ ನೀವು ಯಾರ್ಯಾರನ್ನ ಕೃತಜ್ಞತೆ ಸಲ್ಲಿಸ್ತೀರಾ ಅಂತ? ಅಲ್ಲ, ಈ ವಿಚಾರದಲ್ಲಿ ನಾನು ನೆನಪು ಮಾಡ್ಕೋಬೇಕು ಅಂದ್ರೆ ಇದು ಸಹಕಾರ ರತ್ನ ಅವಾರ್ಡ್ ಸಿಕ್ಕಿರೋದು KN ರಾಜಣ್ಣ, ಶ್ರೀಮಾನ್ ಸಹಕಾರ ಸಚಿವರಾದ KN ರಾಜಣ್ಣನವರೇ ಕಾರಣ. ಯಾಕಂದ್ರೆ ಅವ್ರ ಇಲಾಖೆನಲ್ಲಿ ಇವು ಸಹಕಾರ ರತ್ನ ಅವಾರ್ಡ್ ಕೊಡೋಂಥದ್ದು. ಅದರಲ್ಲೂ ಕೂಡ ಇದು ನನ್ನನ್ನು ಅಂದರೆ ನಾವು ಇನ್ನೂ ತುಂಬ ಜೂನಿಯರ್ ನನ್ನನ್ನು ಗುರುತಿಸಿದ್ದಾರೆ. ನನ್ನ ಒಂದು ಕಾರ್ಯ ಚಟುವಟಿಕೆಗಳು ಗುರುತಿಸಿ ಅವರು ಆಯ್ಕೆ ಮಾಡಿದ್ದಾರೆ. ಅವ್ರನ್ನ ನಾನು ಯಾವತ್ತೂ ಕೃತಜ್ಞತೆಯಾಗಿರ್ತೀನಿ. ಈ ಒಂದು ಸಹಕಾರ ರತ್ನ ಅವಾರ್ಡ್ ಸಿಗೋದಕ್ಕೆ ಅವ್ರ ಕಾರಣ ಆದರೆ ನನ್ನ ಈ ಬೆಳವಣಿಗೆ ಐತಲ್ಲ, ಈ ಬೆಳವಣಿಗೆಗೆ ಬಹಳಷ್ಟು ಮಹನೀಯರು ಕಾರಣ ಆಗಿದ್ದಾರೆ. ಬಹಳಷ್ಟು ಮಹನೀಯರು ಅಂದ್ರೆ ಅದು ಹೇಳಿದ್ನಲ್ಲ, ದಾಸಪ್ಪನವ್ರು ಆಗ್ಬೋದು, ಅವ್ರಾದ್ಮೇಲೆ SN ಕೃಷ್ಣಯ್ಯವ್ರು ಆಗ್ಬೋದು, ನನ್ನ ರಾಜಕೀಯ ಗುರುಗಳು SK ಸಿದ್ದಣ್ಣನವರು ಅವರು. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಫ್ಯಾಮಿಲಿನ ನೆನೆಸ್ಕೋಬೇಕಾಗುತ್ತೆ. ಫ್ಯಾಮಿಲಿ ಈಗ ಅವರು ನನ್ನ ಹೆಚ್ಚಿನದಾಗ ಓಡಾಟ, ಈಗ ರಾಜಕಾರಣದಲ್ಲಿದ್ದಾಗ ಹೊರಗಡೆನೆ ನಮ್ಮ ಓಡಾಟ ಇರುತ್ತೆ. ಆ ಓಡಾಟದಲ್ಲಿ
ಮನೆಯಲ್ಲಿ ಫ್ಯಾಮಿಲಿನ ಮೇಂಟೈನ್ ಮಾಡುತ್ತಿದ್ದು ನನ್ನ ಹೆಂಡ್ತಿ. ಯಾಕಂದ್ರೆ ನನ್ನ ಮಕ್ಕಳನ್ನ ಅವ್ರನ್ನ ಓದು, ಅವರ ಒಂದು ಸ್ಕೂಲ್ಸು ಓದನ್ನೆಲ್ಲ ಪಾಪ ಅವಳು ನಮ್ಮನ್ನ ಹೊರಗಡೆ ನಾವು ಇದ್ರೂ ಕೂಡ ಅವನ್ನೆಲ್ಲ ನಿಭಾಯಿಸ್ಕೊಂಡು ನನ್ನೂ ಸಹಿಸ್ಕೊಂಡು ಆಮೇಲೆ ನಮ್ಮ ಮನೇಲಿ ಯಾರಾದರೂ ಗೆಸ್ಟ್ಗಳು ಬಂದಾಗ ಅವ್ರನ್ನ ಆತಿಥ್ಯ ಕೊಡೋದ್ರ ಮುಖಾಂತರ ಅವಳು ತುಂಬ ಸ್ಪಂದಿಸಿದಾಳೆ. ಹಾಗಾಗಿ ಅವಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಮಧ್ಯದಲ್ಲಿ ತುಂಬ ನಮ್ಮ ಸ್ನೇಹಿತರು ಮತ್ತು ನಮ್ಮ ಬಂಧು ಬಳಗ ಭಾಳಷ್ಟು ಜನ ಇದ್ದಾರೆ. ಅವ್ರ ಹೆಸರೆಲ್ಲ ಹೇಳ್ತಾ ಹೋದರೆ ತುಂಬ ದೊಡ್ಡ ಪಟ್ಟಿ ಇದೆ. ಇವ್ರನ್ನೆಲ್ಲ ನಾನು ನೆನ್ಪು ಮಾಡ್ಕೊಳ್ಲೇಬೇಕು. ಇವರೆಲ್ಲರಿಗೂ ವಿಶೇಷವಾದ ನಾನು ಧನ್ಯವಾದ ತಿಳಿಸ್ಲೇಬೇಕು. ಹಾಗಾಗಿ ನಿಮ್ಮ ವಾಹಿನಿ ಮುಖಾಂತರ ಇವ್ರನ್ನೆಲ್ಲ ನಾನು ಧನ್ಯವಾದ ತಿಳಿಸೋದಕ್ಕೂ ಇಷ್ಟಪಡ್ತೀನಿ. ಇಷ್ಟು ದಿನ ಎಸ್ ಎಲ್ ರಂಗನಾಥ್ ಅವರು ಕೇವಲ ಒಂದು ಕನಕ ಬ್ಯಾಂಕ್ ಅಧ್ಯಕ್ಷರಾಗಿದ್ರು, ಕೌನ್ ಆಪರೇಟಿವ್ ಬ್ಯಾಂಕಿಗೆ ನಿರ್ದೇಶಕರಾಗಿದ್ರು. ಆದ್ರೆ ಇನ್ನು ಮುಂದೆ ಸಹಕಾರ ರತ್ನ ಎಸ್ ಎಲ್ ರಂಗನಾಥ್ ಅವರು ಯಾವ ರೀತಿ ಸಹಕಾರ ಇಲಾಖೆಗೆ ಇನ್ನು ಮುಂದೆ ದಿನ ಹೆಚ್ಚೆಚ್ಚುವಾಗಿ ಜನಗಳಿಗೆ ಸಹಕಾರಿ ಆಗ್ತಾರೆ ಅಂತ? ಅಲ್ಲ, ನೀವು ಹೇಳಿದ ಸರಿ. ಆದರೆ ನಾನು ಯಾವತ್ತೂ ಇದು ಈಗ ಏನು ಸಹಕಾರ ರತ್ನ ಅವಾರ್ಡು ನನಗೆ ಬಂದಿದೆ, ನಾನು ಅದನ್ನು ನನ್ನ ಒಂದು ಈಗ ನನಗೆ ಕೊಟ್ಟಂಥ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ. ಆ ಜವಾಬ್ದಾರಿನ ನಾನು ಇನ್ನೂ ಹೆಚ್ಚಿನದಾಗಿ ಇವತ್ತು ನಾನು ಇಲ್ಲಿ 5 ಗಂಟೆ ಪ್ರತಿ ದಿವಸ ದುಡಿತಿದ್ದೀನಿ ಅಂದರೆ ಇನ್ನೂ ಒಂದು ಗಂಟೆ 2 ಗಂಟೆ ಅಂದರೆ ಹೆಚ್ಚಿನದಾಗಿ ದುಡಿಯೋದಕ್ಕೆ ಇವಾಗ ನನ್ನ ಸರ್ಕಾರ ಆಗಲಿ ಮಂತ್ರಿಗಳಾಗಿ ಗುರುತಿಸಿದ್ದಾರೆ ಅಂದರೆ ನಾನು ಆ ಗುರುತಿಸೋದಕ್ಕೆ ನಾನು ಇನ್ನೂ ಹೆಚ್ಚಿನದಾಗಿ ತೊಡಗಿಸ್ಕೊಂಡು ಇನ್ನೂ ಹೆಚ್ಚಿನದಾಗಿ ಕೆಲಸ ಈ ಕ್ಷೇತ್ರದಲ್ಲಿ ಮಾಡಿಕೊಂಡು ಅವರಿಗೆ ಗೌರವ ಕೊಡ್ತೀನಿ. ಯಾಕಂದರೆ ಆ ಸಹಕಾರ ರತ್ನ ಅವಾರ್ಡೇ ಒಂದು ರೀತಿಯದೊಂದು ಹೆಮ್ಮೆ. ಇದೊಂದು ಹೆಮ್ಮೆನಲ್ಲಿ ನಾನು ಹೆಚ್ಚಿನದಾಗಿ ದುಡಿದು ಅದನ್ನ ಅವ್ರಿಗೆ ನಾನು ಸೇವೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ನಾನು ಕೇಳಿದೆ ಅಂದ್ರೆ, ಒಂದು ಪೊಲೀಸ್ ಇಲಾಖೆಯಲ್ಲಿ 1 ಸ್ಟಾರ್ ಇತ್ತು ಅಂದ್ರೆ ಒಬ್ಬ ASI ಅಂತ, ಮತ್ತೊಂದು ಸ್ಟಾರ್ ಒಂದು ಪ್ರಮೋಷನ್ ಆಯ್ತು ಅಂದ್ರೆ ಒಬ್ಬ SI, ಇನ್ನೂ ಜವಾಬ್ದಾರಿಗಳು ಹೆಚ್ಚಾಗ್ತವೆ. ಅದೇ ರೀತಿ ಎಸ್ ಎಲ್ ರಂಗನಾಥ್ ಅವ್ರಿಗೆ ಸಹಕಾರ ರತ್ನ ಅಂತಕ್ಕಂಥದ್ದು ಬಂದಿರೋದು ಎಲ್ಲ ಒಂದ್ ಕಡೆ ಇನ್ನೊಂದು ಸ್ಟಾರ್ ಬಂದ ಹಾಗೆ. ಹಾಗಾಗಿ ನಾನು ಈ ಪ್ರಶ್ನೆಯನ್ನ ಕೇಳೋದಿಲ್ಲ. ಸ್ಟಾರ್ ಅಂತ ಅನ್ಬೇಡಿ. ನಾನು ಅವಾಗಲೇ ಕೂಡ ಹೇಳಿದೆ, ನಾನು ಯಾವತ್ತು ಸಾಮಾನ್ಯ ಅಂತಾನೆ ನಾನು ಜೀವಿಸೋದು. ನಾನು ಇದು ಪ್ರಶಸ್ತಿ ಬಂದರೂ ಕೂಡ ನಾನು ಸಾಮಾನ್ಯನೇ. ಇದು ನನಗೆ ಈ ಸಹಕಾರ ರತ್ನ ಅವಾರ್ಡ್ ಒಂದು ಕಡೆ ಇರುತ್ತೆ ಅಷ್ಟೇ, ಬಿಟ್ಟರೆ ನಾನು ಯಾವಾಗೂ ರಂಗನಾಥೆ. ನನ್ನ ಸ್ನೇಹಿತರು ಬಂಧು ಬಳಗ ನನ್ನ ಎಲ್ರಿಗೂ ನಾನು ಯಾವತ್ತೂ ಅದೇ ಏನು ಅವಾರ್ಡ್ ಬಂದಿದೆ ನಾನು ಬೀಗಬೇಕು ಅನ್ನೋದೇನು ಇಲ್ಲ. ನಾನು ಯಾವತ್ತೂ ಒಂದೇ ರೀತಿ ಇರ್ತೀನಿ ಎಲ್ಲ ಟೈಮಲ್ಲೂ ಕೂಡ. ಯಾಕಂದರೆ ಇದು ನನ್ನ ಒಂದು ಅಂದರೆ ಕ್ಯಾರೆಕ್ಟರ್ ಅಂತ ಕೂಡ ನೀವು ಭಾವಿಸ್ಬೋದು. ನಾನು ಯಾವತ್ತೂ ಸಾಮಾನ್ಯ ಅಂತಲೇ ತಿಳ್ಕೊಂಡಿರೋದು. ಎಸ್ ಎಲ್ ರಂಗನಾಥ್ ಅವ್ರನ್ನ ಸಹಕಾರ ಹೊರತುಪಡಿಸಿ ಕೇಳೋದಾದ್ರೆ, ಕಾಂಗ್ರೆಸ್ನ ಒಬ್ಬ ನಗರಸಭಾ ಸದಸ್ಯರಾಗಿದ್ದಾರೆ. ಇನ್ನ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಜಯಚಂದ್ರ ಅವ್ರ ಬಗ್ಗೆ ನಿಮ್ಮ ಮನದಾಳದ ಮಾತುಗಳದು? ಜಯಚಂದ್ರ ಅವರು ನಮ್ಮ ಒಂದು ಯಾವತ್ತೂ ಅವರು ಇವತ್ತು, ಯಾಕಂದರೆ ಈ ಕ್ಷೇತ್ರದ ಶಾಸಕರಾಗಿ ಹಿಂದೆ ಅವರು ಮಂತ್ರಿಯಾಗಿದ್ದರು. ಆಮೇಲೆ ಅದಕ್ಕಿಂತ ಹಿಂದೆ ಅವರು ಕಳ್ಳಂಬೆಳ್ಳ ಕ್ಷೇತ್ರ ಹೋದ್ಮೇಲೆ ನಮ್ಮ ಶಿರಾ ತಾಲೂಕಿಗೆ ಎಂಟ್ರಿ ಆದಾಗ ನಮ್ಮದು ಅವ್ರದ್ದು ಒಡನಾಟ ಅವಾಗಿಂದ ಸ್ಟಾರ್ಟ್ ಆಗಿದ್ದು. ಯಾಕಂದರೆ ಜಯಚಂದ್ರ ಸಾಹೇಬರು ಹೇಮಾವತಿ ನೀರನ್ನ ಶಿರಾ ನಗರಕ್ಕೆ ತಗೊಂಬರ್ತೀನಿ ಅಂತ ನಮ್ಮ ಜೊತೆ ಎಲ್ಲ ಭಾವನೆ ಮಾಡಿಕೊಂಡು ಹಂಚ್ಕೊಂಡು ಆ ಒಂದು ವಿಚಾರದಲ್ಲಿ ನಾವು ಹೇಮಾವತಿ ಹೋರಾಟದ ವಿಚಾರದಲ್ಲಿ ಅವ್ರ ಜೊತೆ ನಾನು ಭಾಗವಹಿಸಿ ಇವತ್ತು ಬಂದ ಆವಾಗ 20 ವರ್ಷ ಆಗ್ತಾ ಬರ್ತಾ ಇದೆ. ಹೇಮಾವತಿ ನೀರು ನಮ್ಮ ಶಿರಾ ನಗರಕ್ಕೆ ಆಗಲಿ, ಈಗ ಇವತ್ತಿನ ದಿವಸ ಮೊದಲೂರು ಕೆರೆ ತುಂಬಿ ಇವತ್ತಿನ ಒಂದು ಏನು ಶಿರಾ ತಾಲೂಕಿನ ಭಗೀರಥ ಅಂತ ನಾವು ಯಾವತ್ತು ಅವ್ರನ್ನ ನೆನ್ಪು ಮಾಡ್ಕೊಳ್ಳೇಬೇಕು. ಹಾಗಾಗಿ ನಮ್ಮ ಶಿರಾ ತಾಲೂಕಲ್ಲಿ ಹೆಮ್ಮೆಯ ನಾಯಕ ನಮ್ಮ TB ಜಯಚಂದ್ರರವರು. ಅವ್ರನ್ನ ನಾವು ಯಾವತ್ತೂ ನೆನ್ಪು ಮಾಡ್ಕೊಳ್ಳೇಬೇಕಾಗುತ್ತೆ. ನಮ್ಮ ಶಿರಾ ತಾಲೂಕು ಇವತ್ತು ಅಷ್ಟು ಸಮೃದ್ಧಿಯಾಗಿದೆ ಅಂದರೆ, ಯಾಕಂದರೆ ಭಾಳಷ್ಟು ಜನ ಮಹನೀಯರು ಇದ್ದಾರೆ. ಅವ್ರ ಮಧ್ಯದಲ್ಲಿ ಇವರು ತುಂಬ ಎತ್ತರವಾಗಿ ನಿಲ್ಲಂತ ಇವರು ಅಂತ ನಾಯಕರು ಅಂತ ನಾನು ಕೂಡ ಹೇಳೋದಕ್ಕೆ ಬಯಸ್ತೇನೆ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಮೊನ್ನೆ ಶಿರಾ ದೊಡ್ಡಕೆರೆ ಕೆರೆ ತುಂಬಿದಂತ ಸಂದರ್ಭದಲ್ಲಿ ನೀವು ಕೂಡ ಮಾತಾಡಿದ್ರಿ. ನಾನು ಜಯಚಂದ್ರ ಸಾಹೇಬ್ರ ಜೊತೆ ಅಂದ್ರೆ ಆ ನೀರಿನ ವಿಚಾರಕ್ಕೆ ಅನೇಕ ಹೋರಾಟಗಳು ನಡೆದಾಗ ನೀವು ಅರಳಿ ರಮೇಶ್ ಅವರು, ಅಶೋಕ್ ಅವರು, ಇವರೆಲ್ಲರೂ ಕೂಡ ಮನದಾಳ ಮಾತಾಡಿದ್ರಿ. ಹಾಗೆ ಆ ಕಾರಣಕ್ಕೋಸ್ಕರ ಕೇಳಿದೆ. ಇವತ್ತು ಮದ್ದೂರು ಕೂಡ ಹೇಮಾವತಿ ನೀರಿಂದ ತುಂಬಿದೆ. ಆ ಸಂದರ್ಭದಲ್ಲಿ ನೀವು ಜಯಚಂದ್ರ ಸಾಹೇಬ್ರನ್ನ ಇನ್ನು ಯಾವ ರೀತಿ ಅವ್ರಿಗೆ ಸಚಿವ ಸ್ಥಾನ ಇಲ್ಲ, ನೀವು ಏನಾದ್ರೂ ನಮ್ಮ ವಾಹಿನಿ ಮುಖಾಂತರ 100% ನೀವು ಕೇಳಿ ಸತ್ಯ. ಅವ್ರು ಯಾವತ್ತೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ಇವತ್ತು ನೋಡಿ 2013ರಿಂದ 2018ರವರೆಗೂ ಅವ್ರು ಮಂತ್ರಿ ಆಗಿದ್ರು. ಆ ಟೈಮಲ್ಲಿ ನಮ್ಮ ಶಿರಾ ತಾಲೂಕು ತುಂಬಾ ಅನುದಾನ ಸಿಕ್ಕಿ ಬಹಳಷ್ಟು ಸಮೃದ್ಧಿಯಿಂದ ನಮ್ಮ ತಾಲೂಕು ಬಹಳಷ್ಟು ಎತ್ತರಕ್ಕೆ ಅಂದ್ರೆ ಬೆಳೀತು. ಇವಾಗೂ ಕೂಡ ನಾನು ಸತ್ಯ ಹೇಳ್ತೀನಿ, ಅವ್ರಿಗೆ ಮಂತ್ರಿಗಿರಿ ದೇವ್ರ ದಯೆಯಿಂದ ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿ, KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಮನಸ್ಸು ಮಾಡಿ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದೆ. ಆದರೆ ನಮ್ಮ ಶಿರಾ ತಾಲೂಕಿನ ನಿಜಕ್ಕೂ ಕೂಡ ಇನ್ನೂ ಈಗ ನೀವೇನಿನ್ನ 3-3.5 ವರ್ಷ ಏನು ಪೀರಿಯಡ್ ಇದೆ, ಸತ್ಯ ಹೇಳ್ತೀನಿ ಅವರು ಅಷ್ಟು ಅಭಿವೃದ್ಧಿ ಭಾಳ ಚೆನ್ನಾಗಿ ಮಾಡ್ತಾರೆ ನಮ್ಮ ಶಿರಾ ತಾಲೂಕಿನ. ಯಾಕಂದರೆ ಹಿಂದೆ ಕೂಡ ಮಾಡಿದ್ದಾರೆ, ಭಾಳಷ್ಟು ಕೈಗಾರಿಕೆ ಅಭಿವೃದ್ಧಿ ಮಾಡಿದ್ದಾರೆ.
ಪಾಲಿಟೆಕ್ನಿಕ್ ಮಾಡಿದ್ದಾರೆ, ತಾಯಿ ಮಗು ಹಾಸ್ಪಿಟಲ್ ಆಗಿದೆ. ಯಾಕಂದ್ರೆ ನೂರಾರು ಅವರ ಆ ಕಾಲದಲ್ಲಿ ಮಂತ್ರಿ ಆದಂತ ಕಾಲದಲ್ಲಿ, ಯಾಕಂದ್ರೆ ನಿಮ್ಗೆ ಗೊತ್ತು, ಶಾಸಕರಾಗಿ ಮಾಡಕ್ಕೆ ಸಾಧ್ಯ ಇರಲ್ಲ. ಮಂತ್ರಿ ಆದ್ರೆ ಇದನ್ನ 100 ಪಟ್ಟು ಅವರು ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ತಾಲೂಕಿನ ಸಮೃದ್ಧಿಯಿಂದ ಮಾಡ್ತಾರೆ ಅಂತ ನಿಮ್ಮ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ. ದಯಮಾಡಿ ಇದನ್ನ ಸಿದ್ದರಾಮಯ್ಯನವ್ರ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರು ಮನಸ್ಸು ಮಾಡಿ ನಮ್ಮ ಏನು ಇವತ್ತು ನಾಯಕರಿದ್ದಾರೆ ಅವ್ರನ್ನ ಮಂತ್ರಿ ಮಾಡಲೇಬೇಕು ಅಂತ ನಿಮ್ಮ ವಾಹಿನಿ ಮುಖಾಂತರ ನಾನು ಕಳಕಳಿಯ ಮನವಿ ಮಾಡ್ಕೋತೇನೆ. ರಂಗನಾಥ್ ಅವರೇ, ಇದು ಕೊನೆಯ ಘಟ್ಟ. ನಾನು ಟಾಪ್ 5 ಅಂತ 5 ಪ್ರಶ್ನೆ ಕೇಳ್ತೀನಿ, ಪಟ್ಟ ಮಂಗ್ ಹೇಳ್ಬೇಕು. ಒಂದು ಸ್ಥಳ ಮತ್ತೆ ವ್ಯಕ್ತಿ ಹೆಸರು ಕೇಳ್ತೇನೆ. ಎಸ್ ಕೆ ಸಿದ್ದಣ್ಣ ಅವರು, ನಮ್ಮ ರಾಜಕೀಯ ಗುರು. ಎಸ್ ಕೆ ದಾಸಪ್ಪನವರು, ಅವರು ಸಹಕಾರಿ ಕ್ಷೇತ್ರದ ಗುರು. ಕೆ ಎನ್ ರಾಜಣ್ಣ ಅವರು, ಅವರು ನಮ್ಮ ಎಲ್ಲ ಈ ಸಹಕಾರಿ ಕ್ಷೇತ್ರ ರಾಜಕೀಯಕ್ಕೆ ಅವರು ಗುರು. ಎಸ್ ಎನ್ ಕೃಷ್ಣಯ್ಯನವರು, ಅವರು ನಮ್ಮ ಹಿಂದೂ BCM OBCಗೆ ಅವ್ರ ಗುರು. ಟಿ ವಿ ಜಯಚಂದ್ರ ಅವ್ರ ಬಗ್ಗೆ, ಜಯಚಂದ್ರ ಅವರು ಭಗೀರಥ, ನಮ್ಮ ತಾಲೂಕಿನ ಭಗೀರಥ. ಶಿರಕ್ಷೇತ್ರ ಜನರ ಬಗ್ಗೆ, ಶಿರಾ ಕ್ಷೇತ್ರದವರು ತುಂಬಾ ಬಹಳ ಒಳ್ಳೆ ಸ್ನೇಹ ಜೀವಿಗಳು. ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನಿಮ್ಮ ವಾರ್ಡಿನ ಜನತೆಗಳ ಬಗ್ಗೆ ಹೇಳೋದಾದ್ರೆ, ಅವರು ನನ್ನ ಪಾಲಿನ ದೇವರು, ನನ್ನ ವಾರ್ಡಿನ ಜನ ನನ್ನ ಪಾಲಿನ ದೇವರು. ಯಾಕಂದ್ರೆ ಅವ್ರು ಕೊಟ್ಟಿರೋ ಭಿಕ್ಷೆದ ನಾನು ಇವತ್ತಿನ ರಾಜಕಾರಣ ಮಾಡ್ತಾ ಇದ್ದೀನಿ. ನಗರಸಭಾ ಸದಸ್ಯರು ಮಾಡಿರೋದೇ ಅವರು. ಸಹಕಾರ ರತ್ನ ಪ್ರಶಸ್ತಿ, ಅದು ಒಂದು ನನ್ನ ಜೀವಮಾನದ ಒಂದು ಹೆಮ್ಮೆ ಅಂತಾನೆ, ಸಾಧನೆ ಅಂತಾನೆ ನಾನು ಕೂಡ ಭಾವಿಸ್ತೇನೆ. ಯಾಕಂದ್ರೆ ಸಹಕಾರ ಕ್ಷೇತ್ರದಲ್ಲಿ ಅದು ಕೊಡೋಂಥದ್ದು ಇದು. ಹಾಗಾಗಿ ಎಲ್ರಿಗೂ ಹೆಮ್ಮೆ, ನನಗೂ ಕೂಡ ಹೆಮ್ಮೆ. ಓಕೆ, ಇಷ್ಟು ಹೊತ್ತು ನಮ್ಮ ಜೊತೆ ಕನಕ ಬ್ಯಾಂಕಿನ ಪತ್ತಿನ ಸಹಕಾರದ ಅಧ್ಯಕ್ಷರಾಗಿ ಕಳೆದ 20 ವರ್ಷಗಳಿಂದ ಸಹಕಾರ ಕ್ಷೇತ್ರಕ್ಕೆ ತನ್ನದೇ ಆದ ಆ ಸೇವೆಯನ್ನು ಸಲ್ಲಿಸಿ ಸಮಾಜಮುಖಿ ಕೆಲಸಗಳನ್ನ ಮಾಡಿ ಕಾಳಿದಾಸ ವಿದ್ಯಾವರ್ತಕ ಸಂಘದ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಿ ಅನೇಕ ಜನಪರ ಕೆಲಸಗಳನ್ನ ಮಾಡಿ ಇವತ್ತು ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಿರ್ತಕ್ಕಂಥ ಎಸ್ ಎಲ್ ರಂಗನಾಥ್ ಅವರು ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ, ಸಹಕಾರ ಇಲಾಖೆಯಲ್ಲಿ ಜನಗಳ ಜೊತೆ ಒಡನಾಡಿಯಾಗಿರ್ಲಿ ಅಂತ ನಮ್ಮ ವಾಹಿನಿಯಿಂದ ಆಶಿಸ್ತೇನೆ. ಒಳ್ಳೇದಾಗಲಿ. ತುಂಬಾ ಥ್ಯಾಂಕ್ಸ್.